ಸ್ನೇಹಿತರೆ, ಭಾರತ ಸರ್ಕಾರ ವೋಟರ್ ಐ ಡಿ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ಗಳಂತೆ ಈ ಟ್ರೂ ಐಡೆಂಟಿಟಿ ಕಾರ್ಡ್ ಕೂಡ ಜಾರಿಗೆ ತಂದಿದೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ನೀವು ಎಲ್ಲಾದರೂ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟು ನಿಮ್ಮ ಡಾಟಾ ಲೀಕ್ ಆಗುತ್ತೆ ಅನ್ನೋ ನಿಮ್ಮ ಸಂದೇಹ ಇದರಿಂದ ಕಡಿಮೆ ಆಗುತ್ತೆ. ಇದನ್ನ ಜನರೇಟ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲನೇದಾಗಿ ಡಿಜಿ ಲಾಕರ್ ಆ್ಯಪ್ ಅನ್ನ ಓಪನ್ ಮಾಡ್ಕೋಬೇಕು. ಇದನ್ನ ಇನ್ಸ್ಟಾಲ್ ಮತ್ತೆ ರಿಜಿಸ್ಟರ್ ಮಾಡೋದು ಹೇಗಂತ ನೋಡಿಲ್ಲ ಅಂತಂದ್ರೆ ಅದರ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇದಾದ ನಂತರ ಈ ರೀತಿಯಾಗಿ ಹೋಮ್ ಪೇಜ್ ಕಾಣಿಸುತ್ತೆ. ಹೋಮ್ ಪೇಜ್ ಕಂಡಾಗ ಇಲ್ಲಿ ನಿಮ್ಮ ಫೋಟೋ ಐಕಾನ್ ಇರುತ್ತಲ್ಲ, ಈ ಫೋಟೋ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೀವು ನೋಡ್ತಿರ್ಬೋದು ಜನರೇಟ್ ವಿ ಕಾರ್ಡ್ ಅಂತ ಇದೆಯಲ್ಲ, ಈ ವಿ ಕಾರ್ಡ್ ಜನರೇಟ್ ಅಂದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು QR ಕೋಡ್ ಕಾಣಿಸುತ್ತೆ. ಆವಾಗ ನೀವು ಇದರ ಸ್ಕ್ರೀನ್ಶಾಟ್ ತೊಗೋಬೋದು, ಇಲ್ಲಾಂತಂದರೆ ಇಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸ್ಕ್ರೀನ್ಶಾಟ್ ತೊಗೊಳ್ಳೋದು ಉತ್ತಮ. ಈ ಸ್ಕ್ರೀನ್ಶಾಟ್ ತೊಗೊಂಡ ನಂತರ ಪುನಃ ನಿಮ್ಮ ಡಿಜಿ ಲಾಕರ್ ಹೋಮ್ ಪೇಜಿಗೆ ಬರಬೇಕು. ಬಂದ ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಸ್ಕ್ಯಾನ್ QR ಅಂತ ಇದೆಯಲ್ಲ, ಈ ಸ್ಕ್ಯಾನ್ QR ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ಸ್ಕ್ಯಾನ್ ನೌ ಅಂತ ನೀವು ನೋಡ್ತಿರ್ಬೋದು, ಸ್ಕ್ಯಾನ್ ನೌ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. QR ಸ್ಕ್ಯಾನರ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಅಪ್ಲೋಡ್ ಮ್ಯಾನ್ಯುವಲಿ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೀವು ಏನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರಲ್ಲ ಆ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಸೇವ್ ಮಾಡಿಟ್ಟಿರುವಂತಹ QR ಕೋಡ್ ಏನಿದೆಯಲ್ಲ, ಈ QR ಕೋಡ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಈ ರೀತಿಯಾದಂಥ ಒಂದು ಲಿಂಕ್ ಓಪನ್ ಆಗುತ್ತೆ. ಓಪನ್ ಆದಾಗ ನೋಡಿ ಇಲ್ಲಿ ಡಿಜಿ ಲಾಕರ್ ಲಿಂಕ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಓಪನ್ ಲಿಂಕ್ ಅಂತಿದೆ ನೋಡಿ, ಈ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಟ್ರೂ ಐಡೆಂಟಿಟಿ ID ಕಾರ್ಡು ಜನರೇಟ್ ಆಗುತ್ತೆ. ನೀವು ಇದರ ಸ್ಕ್ರೀನ್ಶಾಟ್ ತೊಗೊಂಡು ಆಧಾರ್ ಕಾರ್ಡು ಬಳಸೋ ಬದಲಿ ಇದನ್ನು ಐಡೆಂಟಿಟಿಗೋಸ್ಕರ ನೀವು ಬಳಸ್ಕೋಬೋದು. ಇದು ಮಾನ್ಯತೆ ಕೂಡ ಇದೆ ಇದಕ್ಕೆ. ಇದರಿಂದ ಏನು ಉಪಯೋಗಪ್ಪ ಅಂತಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡಾಟಾ ಲೀಕ್ ಆಗಿ ಮಿಸ್ಯೂಸ್ ಆಗುತ್ತೆ ಅನ್ನೋ ಒಂದು ಸಂದೇಹವಿದ್ದರೆ ಆ ಸಂದೇಹ ನಿಮ್ಮಿಂದ ಕಡಿಮೆ ಆಗುತ್ತೆ ಇದು ಬಳಸೋದ್ರಿಂದ. ಸ್ನೇಹಿತರೆ, ಈ ರೀತಿಯಾಗಿ ನಾವು ಟ್ರೂ ID ಕಾರ್ಡನ್ನು ಜನರೇಟ್ ಮಾಡೋದನ್ನು ಕಲ್ತಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ.